ನಾನು ಡಾಕ್ಟರ್ ಕೆ ಸಿ ವೀರಣ್ಣ, ಕುಲಪತಿಗಳು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಈ ಶುಭ ದಿನದಂದು ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಅಂಗಸಂಸ್ಥೆಯಾಗಿರ್ತಕ್ಕಂಥ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ 69ನೇ ಸಂಸ್ಥಾಪನಾ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ. ಈ ಒಂದು ಮಹಾವಿದ್ಯಾಲಯ 1958ರ ಜುಲೈ 25ರಂದು ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಅನ್ನೋದರಲ್ಲಿ ಪ್ರಾರಂಭ ಆಯಿತು. ಈ ಒಂದು ಮೈಸೂರು ವೆಟನರಿ ಕಾಲೇಜ್ ಅಂತ ಏನು ಕರೆಸಿದ್ರು, ಅದನ್ನು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಬಿ ಡಿ ಜತ್ತಿಯವರು ಶಿಲಾನ್ಯಾಸ ಮಾಡಿದರು. ಮತ್ತು ಶ್ರೀಯುತ ಜಯಚಾಮರಾಜ ಒಡೆಯರು, ಮೈಸೂರು ಮಹಾರಾಜರು ಈ ಒಂದು ವೆಟನರಿ ಕಾಲೇಜಿನ ಉದ್ಘಾಟನೆ ಮಾಡಿದರು. ಅಂದಿನಿಂದ ಇಂದಿನವರೆಗೆ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಸಾಕಷ್ಟು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಅಂತ ಹೇಳ್ತೀವಿ. ಅಂದರೆ ನಮ್ಮ ಪಶುವೈದ್ಯಕೀಯ ಪದವೀಧರರನ್ನು, ಸ್ನಾತಕ ಪದವೀಧರರನ್ನು ಮತ್ತು ಡಾಕ್ಟರೇಟ್ ಪದವೀಧರರನ್ನು ಕೊಡಮಾಡಿದೆ. ಇದುವರೆಗೂ ಸುಮಾರು 4100 ಪದವೀಧರರು ಈ ಮಹಾವಿದ್ಯಾಲಯದಿಂದ ಬಂದಿದ್ದಾರೆ. ಸುಮಾರು 2000 ಸ್ನಾತಕೋತ್ತರ ಪದವೀಧರರು ಬಂದಿದ್ದಾರೆ. ಅದೇ ರೀತಿ ಸುಮಾರು 100ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವಿಯನ್ನು ಪಡೆದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಹೊತ್ತು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ನಮ್ಮ ಪಶುವೈದ್ಯಕೀಯ ಕ್ಷೇತ್ರ ಇಟ್ಸ್ ಎ ನೊಬೆಲ್ ಪ್ರೊಫೆಷನ್. ಯಾಕಂದರೆ ನಾವು ಮೂಕ ಪ್ರಾಣಿಗಳ ಸೇವೆಯನ್ನು ಮಾಡ್ತಕ್ಕಂಥ ಪ್ರೊಫೆಷನ್ನು. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೇರವಾಗಿ ರೈತರೊಂದಿಗೆ ಒಡನಾಟ ಇರ್ತಕ್ಕಂಥ ಪ್ರೊಫೆಷನ್ನು. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕಡು ಬಡವರು, ರಿಸೋರ್ಸ್ ಫುಡ್ ಫಾರ್ಮರ್ಸ್ ಅಂತ ಹೇಳ್ತೀರಿ, ಅವರು ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತಿರ್ತಾರೆ. ಅವರ ಜೀವನೋಪಾಯನೇ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಥವರ ಒಂದು ಜೀವನೋಪಾಯ ಸದೃಢತೆಗೆ ನಮ್ಮ ಪಶುವೈದ್ಯಕೀಯ ಸಹಪಾಠಿಗಳು ಸದಾ ಶ್ರಮಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಅಂತಹ ಒಂದು ಮಾನವ ಸಂಪನ್ಮೂಲವನ್ನು ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಕೊಟ್ಟಿರೋದು ತುಂಬ ಸಂತಸದ ವಿಷಯ. ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಯೋಜನೆ, ಅದನ್ನು ಸಹ ನಾವು ಈಗ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳೇ ಉಚ್ಚುನಾಯಿ ರೋಗ ಸಮಸ್ಯೆ, ಬೀದಿನಾಯಿಗಳ ಸಮಸ್ಯೆ ಜಾಸ್ತಿ ಆಗ್ತಿದೆ. ಅದಕ್ಕೆ ಅವುಗಳಿಗೆ ನಾವು ಲಸಿಕೆ ಹಾಕೋದು ಕಷ್ಟ. ಆ ನಿಟ್ಟಿನಲ್ಲಿ ಬಾಯಿಯ ಮುಖಾಂತರ, ಆಹಾರದ ಮುಖಾಂತರ ಯಾವ ರೀತಿ ಲಸಿಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ ಮಹಾವಿದ್ಯಾಲಯದಲ್ಲಿ. ಇಂಥ ಹಲವಾರು ಸಂಶೋಧನೆ ಯೋಜನೆಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿದೆ. ಇನ್ನೊಂದು, ಇತ್ತೀಚೆಗೆ ಅನಿಮಲ್ ವೆಲ್ಫೇರ್ ಇಶ್ಯೂಸ್ ಭಾಳ, ಅಂದರೆ ಪ್ರಾಣಿ ಕಲ್ಯಾಣ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಜಾಸ್ತಿ ಕನ್ಸ್ಯೂಮರ್ಸ್ಗೂ ಅವೇರ್ನೆಸ್ ಇದೆ. ಈ ನಿಟ್ಟಿನಲ್ಲಿ ನಾವು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಇದೆ, ಯೂನಿವರ್ಸಿಟಿ ಆಫ್ ಇಡನ್ಬರಾ UK, ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಅನಿಮಲ್ ವೆಲ್ಫೇರ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ಗೆ ಕೊಲಾಬರೇಷನ್ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ಒಂದು ಮಹಾವಿದ್ಯಾಲಯ ಮತ್ತು ನಮ್ಮ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಇಂಟರ್ನ್ಯಾಷನಲ್ ಅನಿಮಲ್ ವೆಲ್ಫೇರ್ ಸೆಂಟರ್ಗಳನ್ನು ಸಹ ನಾವು ಪ್ರಾರಂಭ ಮಾಡಿದ್ವಿ. ಹೀಗೆ ಹಲವಾರು ಚಟುವಟಿಕೆಗಳೊಂದಿಗೆ ನಮ್ಮ ವಿಶ್ವವಿದ್ಯಾಲಯ ಬೆಳೀತಾ ಇದೆ. ಮತ್ತು ಅದರಲ್ಲೂ ಈ ಒಂದು ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಬಹಳ ಎಂದರೆ ಇಡೀ ರಾಜ್ಯದಲ್ಲೇ ಮೊದಲನೇ ಪಶುವೈದ್ಯಕೀಯ ಮಹಾವಿದ್ಯಾಲಯ. ನಾವೆಲ್ಲರೂ ಇದರ ಒಂದು ಹಳೆಯ ವಿದ್ಯಾರ್ಥಿಗಳು. ಮತ್ತು ಆದ್ದರಿಂದ ಇವರೆಲ್ಲರೂ ಒಟ್ಟಿಗೂಡಿ ಈ ಒಂದು ನಮ್ಮ ಪಶುವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳು ಇನ್ನೂ ಅರ್ಥಪೂರ್ಣವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಇಂದಿನ ಒಂದು ಕಾರ್ಯಕ್ರಮದ ಇನ್ನೊಂದು ಮುಖ್ಯವಾದಂಥ ಒಂದು ಉದ್ದೇಶ ಏನಂತ ಹೇಳಿದರೆ, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಎಲ್ಲ ಅತ್ಯುತ್ತಮವಾದಂಥ ಒಂದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕಾರ್ಪೊರೇಟ್ ಸೆಕ್ಟರ್ಸಲ್ಲಿ ಇದ್ದಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಬೋಧಕ ಕ್ಷೇತ್ರದಲ್ಲಿದ್ದಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ಲಿದ್ದಿರ್ಬೋದು, ಅಥವಾ ವಿಜ್ಞಾನಿಗಳು ಕೂಡ ಆಗಿರ್ಬೋದು. ಅವರೆಲ್ಲರೂ ಕೂಡ ಇದು ಒಂದೇ ವೇದಿಕೆಯಲ್ಲಿ ಇವತ್ತೆಲ್ಲ ನಾವು ಸೇರಿಕೊಂಡು ಯಾವ ಬಗ್ಗೆ ನಮ್ಮ ಸಮಾಜಕ್ಕೆ ನಮ್ಮ ಒಂದು ಒಡನಾಟದಿಂದ ಒಂದು ಸೇವೆ ಸಿಗ್ಬೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸೇರ್ಬೋದು, ಒಂದು ಸೇವೆ ಕೊಡ್ಬೋದು. ಮತ್ತು ವಿಶೇಷವಾಗಿ ಭಾರತ ದೇಶದ ಸಲುವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಯಾವ ರೀತಿ ನಮ್ಮ ಪಶು ಸಂಗೋಪನೆಯಲ್ಲಿ ಏನೇನು ಚಟುವಟಿಕೆ ಎಲ್ಲ ನಡೀತಾ ಇದೆ, ಒನ್ ಹೆಲ್ತ್ ಪ್ರೋಗ್ರಾಮ್ಸ್ ಎಲ್ಲ ಹೇಳ್ತಾ ಇದ್ದೇವೆ. ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಎನ್ವಿರಾನ್ಮೆಂಟಲ್ ಸೈನ್ಸ್ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಸೇರಿ ಯಾವ ರೀತಿ ನಮ್ಮ ಒಂದು ಸೇವೆಯನ್ನು ಒಂದು ದೇಶಕ್ಕೆ ಕೊಡಬೇಕು, ರಾಜ್ಯಕ್ಕೆ ಕೊಡಬೇಕು, ಮತ್ತು ನಮ್ಮ ಸಮಾಜಕ್ಕೆ ಕೊಡಬೇಕು, ಅದು ಒಂದು ನಮ್ಮ ಮುಖ್ಯವಾದಂಥ ಉದ್ದೇಶ. ಇದರಲ್ಲಿ ನಾವೊಂದು ಸಕ್ಸಸ್ಸನ್ನು ಕಂಡೇ ಕಾಣ್ತೀವಿ, ಒಂದು ಆತ್ಮವಿಶ್ವಾಸ ಇದೆ. ಧನ್ಯವಾದಗಳು. ತಮ್ಮ ಪರಿಚಯ? ನಾನು ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರ್ ಅಂತ. ನಾನು ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ಮುಖ್ಯಸ್ಥನಾಗಿದ್ದೇನೆ. ಈಗಷ್ಟೇ ನಮ್ಮ ಕುಲಪತಿ ಸಾಹೇಬರು ಅದೇ ಹೇಳ್ತಾ ಇದ್ರು, ನಮ್ಮದು ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್ ಅವರು ರಿಕಾಗ್ನೈಸ್ ಮಾಡಿರುವಂಥದ್ದು
ಎಕ್ಸ್ಕ್ಲೂಸಿವ್ಲಿ ಆ್ಯನಿಮಲ್ ರೇಬಿಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ. 14 ಇಂಥ ಓವರ್ ರೆಫರೆನ್ಸ್ ಲ್ಯಾಬೊರೇಟರಿ ಫಾರ್ ಆ್ಯನಿಮಲ್ ರೇಬಿಸ್ ನಮ್ಮ ಜಾಗತಿಕ ಮಟ್ಟದಲ್ಲಿದ್ದಾವೆ. ನಮ್ಮದು 12ನೇದು ಈ ಒಂದು ಮಹಾವಿದ್ಯಾಲಯದಲ್ಲಿರುವಂಥದ್ದು ಹೇಳಲಿಕ್ಕೆ ನಮಗೆ ತುಂಬ ಒಂದು ಸಂತೋಷ ಆಗುತ್ತೆ. ನಮ್ಮಿಂದ ಸೇವೆ ಎಲ್ಲ ಕೊಡಲಿಕ್ಕೆಲ್ಲ ಪ್ರಯತ್ನ ಎಲ್ಲ ಮಾಡ್ತಾ ಇದ್ವಿ. ಧನ್ಯವಾದ.